ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭರ್ಜರಿ ಕಾರ್ಯಾಚರಣೆ ಆಗಿದೆ ನೋಡಿ. ಅನ್ನೌನ್ ಗನ್ಮ್ಯಾನ್ಗಳಂತೂ ಆಗಾಗ ಭಾರತಕ್ಕೆ ಶುಭ ಸುದ್ದಿ ಕೊಡ್ತಾನೆ ಇರ್ತಾರೆ. ಯಾಕಂದ್ರೆ ಅವರು 2 ಡಜನ್ ಫಿನಿಶ್ ಮಾಡಿದ್ದಾಗಿದೆ ಈಗ ಭಾರತಕ್ಕೆ ಬೇಕಾದ ಟಾಪ್ ಟೆರರಿಸ್ಟ್ಗಳನ್ನು. ಈಗ ನೋಡಿ, ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಭಯಂಕರ ಪ್ರತೀಕಾರ ಆಗಿದೆ. ಅನ್ನೌನ್ ಗನ್ಮ್ಯಾನ್ಗಳು ಸರಿಯಾಗಿ ಸೇಡು ತೀರಿಸ್ಕೊಳ್ಳೋದಕ್ಕೆ ಭಾರತಕ್ಕೆ ಹೆಲ್ಪ್ ಮಾಡಿದ್ರ ಒಟ್ನಲ್ಲಿ ಆಗಿದೆ. ಭಾರತಕ್ಕಂತೂ ಇದು ಗುಡ್ ನ್ಯೂಸ್. POKಯಿಂದ ಬರ್ತಿರುವಂಥ ಬಿಗ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಹಠಾತ್ ಬೆಳವಣಿಗೆ, ಲಷ್ಕರ್ ಸಂಘಟನೆಯಿಂದ ದಾಳಿ, ಸೈನ್ಯ ಜಮಾವಣೆ ಆಗಿದೆ. ಅಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಲ್ಲಿ ಸಂಘರ್ಷದ ವಾತಾವರಣ ಕೆಲವು ದಿನಗಳಿಂದ ಉದ್ಭವ ಆಗಿರೋ ಹೊತ್ತಲ್ಲೇ ಈಗ ಲಷ್ಕರ್ ದಾಳಿ ಭಾರತವನ್ನು ಕೆರಳಿಸಿರೋದು. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲು ಅನ್ನೌನ್ ಗನ್ಮ್ಯಾನ್ಗಳ ಕಾರ್ಯಾಚರಣೆಗೆ ಬರೋಣ. ಅನ್ನೌನ್ ಗನ್ಮ್ಯಾನ್ಗಳು ಈ ಸಲ ಏನು ಮಾಡಿದ್ದಾರೆ? 2 ರೀತಿಯಲ್ಲಿ ಕಾರ್ಯಾಚರಣೆ ಸುದ್ದಿ ಬರ್ತಿತ್ತು ಇಷ್ಟು ದಿನ. ಒಂದು, ಪ್ರೇಯರ್ಗೆ ಹೋದವರು, ಏನೋ ಒಟ್ನಲ್ಲಿ ಅವರ ಮಸೀದಿಗೆ ಹೋಗಿ ನಮಾಜ್ ಮುಗಿಸ್ಕೊಂಡು ಬರ್ತಿರೋರು, ಪಾರ್ಕಿಂಗ್ ಮಾಡ್ತಿರೋರು, ಬೈಕಲ್ಲಿ ಹೋಗ್ತಿರೋರು, ಅಲ್ಲಲ್ಲೇ ಮಲಗಿದ ಸುದ್ದಿ. ಫಿನಿಶ್ ಮಾಡಿದ್ರು ಅನ್ನೌನ್ ಗನ್ಮ್ಯಾನ್ಗಳು ಅಂತ ಸುದ್ದಿಗಳು ಬರ್ತಿತ್ತು. ಅದು ಬಿಟ್ಟರೆ ಹಿಟ್ ಆ್ಯಂಡ್ ರನ್, ಎಲ್ಲಿಂದಲೋ ವಾಹನ ವೇಗವಾಗಿ ಬರುತ್ತೆ, ಹೊಡ್ಕೊಂಡು ಹೋಗುತ್ತೆ, ಅವ್ರು ಫಿನಿಶ್ ಆಗ್ತಾರೆ. ಈ 2 ರೀತಿಯಲ್ಲಿ ಅನ್ನೌನ್ ಗನ್ಮ್ಯಾನ್ಗಳ ಕಾರ್ಯಾಚರಣೆ ನಡೀತಿತ್ತು. ಈಗ ಮಕ್ಕಳು ಎಲ್ಲ ಸಂಪೂರ್ಣವಾಗಿ ಕ್ಲೀನ್. ಹಾಗಾಗಿ ಅನ್ನೌನ್ ಗನ್ಮ್ಯಾನ್ಗಳು ಈಗ ಬೇರೆ ಸ್ಟೈಲಲ್ಲಿ ಆಪರೇಷನ್ ಶುರು ಮಾಡ್ದಂಗೆ ಕಾಣಿಸ್ತಾ ಇದೆ. ಇದೊಂದು ಬಿಗ್ ನ್ಯೂಸ್ POKಯಿಂದ ಬರ್ತಾ ಇರೋದು. ಸೊ ಪಹಲ್ಗಾಮ್ ದಾಳಿಕೋರರನ್ನು ಒಬ್ಬರನ್ನು ಉಳಿಸಲ್ಲ ಅಂತ ಸೆಷನ್ನಲ್ಲಿ ಅಮಿತ್ ಶಾ ಅವರು ಹೇಳಿದರು. ಅದಕ್ಕೆ ಸಂಬಂಧಪಟ್ಟವರು, ಹೆಲ್ಪ್ ಮಾಡಿದವರು, ಅಂದರೆ ಭಾರತದ ಒಳಗಡೆ ಹೆಲ್ಪ್ ಮಾಡಿದವರು ಜಮ್ಮು ಕಾಶ್ಮೀರದಲ್ಲಿ, ಅವರನ್ನೂ ಕೂಡ ಅಟ್ಟಾಡಿಸಿತ್ತು ಸೇನೆ. ಅಂಥವರ ಮನೆಗಳನ್ನು JCB ತೊಗೊಂಡೋಗಿ ಒಡೆದು ಬಿಸಾಕಿದ್ದು, ಅಂತಹ ಮನೆಗಳನ್ನು, ಕೆಲವು ಉಗ್ರರ ಅಡಗಿದ್ದಂಥ ಮನೆಗಳು, ಸಂಬಂಧಪಟ್ಟವರು ಬೇರೆ ಬೇರೆ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಇದ್ದರು, ಅವ್ರನ್ನೆಲ್ಲ ಒಡಿಸ್ ಮಾಡಿದ್ದು ನೋಡಿದ್ವಿ. ಈಗ ಟಾಪ್ ಟೆರರಿಸ್ಟ್, ಈ ಪಹಲ್ಗಾಮ್ ದಾಳಿಯ ರೂವಾರಿಯನ್ನ ಕರ್ಕೊಂಡು ಬಂದಲ್ಲಿ ಕೂರಿಸಿದಂಥವನ ಮನೆ ಈಗ ಬ್ಲಾಸ್ಟ್ ಆಗಿದೆ, ಫಿನಿಶ್ ಆಗಿದೆ. ಅಲ್ಲಿ IED ಹಾಕಿ ಬೆಂಕಿ ಹೊತ್ಕೊಳ್ತೋ ಏನೋ ಒಂದು ವಿಚಿತ್ರವಾದ ಘಟನೆಯಲ್ಲಿ ಅಲ್ಲೊಂದು ಸಣ್ಣ ಸ್ಫೋಟದ ರೀತಿ ಆಗುತ್ತೆ, ಇಡೀ ಮನೆ ಹೊತ್ಕೊಳ್ಳುತ್ತೆ. ಅನ್ನೌನ್ ಗನ್ಮ್ಯಾನ್ಗಳ ಕಾರ್ಯಾಚರಣೆಗೆ ಬೆಚ್ಚಿ ಬೀಳಿಸಿದೆ ಉಗ್ರರನ್ನು. ಮೊನ್ನೆಯಷ್ಟೇ ಇದೇ ಲಷ್ಕರ್ ಸಂಘಟನೆಯ ಒಬ್ಬ ಪ್ರಮುಖ ಟಾಪ್ ಲೀಡರ್ ಆತ ಹೇಳಿದ್ದ. ಏನಂತ ಹೇಳಿದ್ದ? ಮೋದಿ ಸುಳ್ಳು ಹೇಳಿದ್ದಾರೆ, ಬರೀ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿದೆ ಭಾರತ ಅಂತ ಬರೀ ಸುಳ್ಳು ಹೇಳಿದ್ದಾರೆ. ಇಡೀ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಭಾರತ. ಪಾಕಿಸ್ತಾನ ಸರ್ಕಾರವನ್ನು ಶೇಕ್ ಮಾಡ್ತು. ಅಲ್ಲಿ ಹೇಳ್ಕೊಳ್ತಿರೋದೇ ಒಂದು ಭಾರತದಲ್ಲಿ ಮೋದಿ, ಆದರೆ ಇಲ್ಲಿ ಧ್ವಂಸ ಮಾಡಿ ಹಾಕಿದ್ದಾರೆ ಅಂತ ಪಾಪ ಲಷ್ಕರ್ ಉಗ್ರನೇ ಬಾಯಿ ಬಿಟ್ಟು ಹೇಳಿಕೊಂಡಿದ್ದ ತಮ್ಮ ಕಷ್ಟವನ್ನು. ಲಷ್ಕರ್ ಉಗ್ರ ಹಫೀಜ್ ರೌಫ್ ತಮ್ಮ ಮಸೀದಿ ಮುರಿಡ್ಗೆ ಯಾವ ರೀತಿ ನಾಮಾವಶೇಷ ಆಯಿತು, ಅಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ದಂಗೆ ಹೆಂಗೆ ಮಾಡಿದೆ ಭಾರತ ಅನ್ನೋದನ್ನು ಪಾಪ ಕೈ ಹಿಸ್ಕಿಕೊಂಡು ಹೇಳ್ಕೊಳ್ತಾ ಇದ್ದರೆ, ಸತ್ಯವನ್ನು ಕಕ್ತಾ ಇದ್ದರೆ, ಇಲ್ಲಿ POKಯಲ್ಲಿ ಒಂದು ಬ್ಲಾಸ್ಟ್ ಗುಡಿಸುವ ಕೆಲಸ ಚೊಕ್ಕವಾಗಿ ಮಾಡಿ ಮುಗಿಸಿದ್ದಾರೆ ಅನ್ನೌನ್ ಗನ್ಮ್ಯಾನ್ಗಳು. ನಂಬರ್ 2, ಈಗ ನೋಡಿ, ಇನ್ನೊಂದು ಜಾಲವನ್ನು ಭೇದಿಸಿದೆ ನಮ್ಮ ಭದ್ರತಾ ಪಡೆ. ಯಾವ ರೀತಿ ಕ್ರಿಪ್ಟೋ ಕರೆನ್ಸಿಯ ಮೂಲಕ ಈ ಟೆರರಿಸ್ಟ್ಗಳಿಗೆ ಸಪ್ಲೈ ಆಗ್ತಾ ಇತ್ತು, ಎಲ್ಲ ಬೇಕಾದಂತಹ ಹಣ, ಹವಾಲಾ ಹಣ ಅನ್ನೋದನ್ನು ಭೇದಿಸಲಾಗಿದೆ. ಜಮ್ಮು ಕಾಶ್ಮೀರ ಉಗ್ರರಿಗೆ ಕ್ರಿಪ್ಟೋ ಹವಾಲಾ ಹಣದ ನೆಟ್ವರ್ಕನ್ನು ಭದ್ರತಾ ಸಂಸ್ಥೆ ಈಗ ಹೊರಗಿಟ್ಟಿರೋದು. ಕಾಶ್ಮೀರದಲ್ಲಿ ಸದ್ದಿಲ್ಲದೆ ಅತ್ಯಾಧುನಿಕ ಕ್ರಿಪ್ಟೋ ಹವಾಲಾ ನೆಟ್ವರ್ಕ್ ಕಾರ್ಯಾಚರಿಸ್ತಾ ಇರೋದು ಗಮನಕ್ಕೆ ಬರುತ್ತೆ. ನಮ್ಮ ಗುಪ್ತಚರ ಏಜೆನ್ಸಿ ಅದನ್ನು ತೆರೆದಿಡುತ್ತೆ. ಭದ್ರತಾ ಸಂಸ್ಥೆಗಳು ಅದನ್ನು ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು, ವಿವಿಧ ರಾಜ್ಯಗಳಲ್ಲಿ ಭಯೋತ್ಪಾದನಾ ಕೃತ್ಯಗಳಿಗೆ ವಿದೇಶದಿಂದ ಹಣದ ನೆರವನ್ನು ಕೊಡ್ತಾ ಇದ್ದಿದ್ದು ಈ ಹವಾಲಾ ನೆಟ್ವರ್ಕ್ ಮೂಲಕ ಅನ್ನೋದನ್ನು ಬಯಲು ಮಾಡಿದ್ದಾರೆ. ಅದನ್ನೆಲ್ಲ ಮಟ್ಟ ಹಾಕುವ ನಿಟ್ಟಿನಲ್ಲಿ ಒಂದು ಬಿಗ್ ಆಪರೇಷನ್ಗೆ ಯಶಸ್ವಿಯಾಗಿದೆ. ಕಳ್ಳ ನೆಟ್ವರ್ಕ್ ಮೂಲಕ ವಿದೇಶಗಳಿಂದ ಹಣ ಬರ್ತಿತ್ತು. ರಾಜ್ಯದಲ್ಲಿ ಪ್ರತ್ಯೇಕತಾವಾದಿ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಹೊಸ ಜೀವ ಕೊಡೋದು, ಹಾಗೆ ಇಲ್ಲೆಲ್ಲ ವಿಧ್ವಂಸ ಕೃತ್ಯಗಳನ್ನು ಮಾಡೋದು ಅವರ ಪ್ಲಾನ್ ಆಗಿತ್ತು. ಹವಾಲಾ ನೆಟ್ವರ್ಕ್ ಕ್ರಿಪ್ಟೋ ಕರೆನ್ಸಿಯದ್ದು ಅತ್ಯಾಧುನಿಕ ಮಾಡೆಲ್ ಅನ್ನೋದನ್ನು ಈಗ ಬೇರೆ ಬೇರೆ ರೀತಿಯಲ್ಲಿ ನಡೀತಿತ್ತು, ಅದಕ್ಕೆಲ್ಲ ಹೆಡೆಮುರಿ ಕಟ್ಟಿದ್ದಾಯಿತು. ಈಗ ಕ್ರಿಪ್ಟೋ ಮೂಲಕ ನಡೀತಾ ಇತ್ತು ಅನ್ನೋದನ್ನು ಪೊಲೀಸರು ಕಂಡುಹಿಡಿದಿದ್ದಾರೆ.
ಚೀನಾ, ಮಲೇಷ್ಯಾ, ಮ್ಯಾನ್ಮಾರು, ಕಾಂಬೋಡಿಯಾದಲ್ಲಿ ಕೂತವರಿಂದ ಜಮ್ಮು ಕಾಶ್ಮೀರದಲ್ಲಿನ ಕೆಲವರ ಅಕೌಂಟ್ಗೆ ಬರ್ತಿತ್ತು ಅದು. ಅಂದರೆ ಕ್ರಿಪ್ಟೋ ವ್ಯಾಲೆಟನ್ನು ತೆರೆಯೋ ರೀತಿ ನಿರ್ದೇಶನ ಕೊಡಲಾಗ್ತಿತ್ತು. ಆಮೇಲೆ ಆ ವ್ಯಾಲೆಟ್ಗಳನ್ನು VPN ಬಳಸ್ಕೊಂಡು ತೆರೆಯಲಾಗ್ತಿತ್ತು. ಇಂಥದ್ದೆಲ್ಲ ವ್ಯಾಲೆಟ್ಗಳು KYC ಅಗತ್ಯನೇ ಇಲ್ಲದೆ ಆಪ್ರೇಟ್ ಮಾಡಬಹುದು. ಈ ಥರ ಎಲ್ಲ ಆಪ್ರೇಟ್ ಆಗ್ತಾ ಇತ್ತು. ಕೆಲವರನ್ನ ಜನಸಾಮಾನ್ಯರನ್ನು ಬಳಸ್ಕೊಂಡು ಅವ್ರಿಗೆ ಅಕೌಂಟಿಗೆ ದುಡ್ಡು ಹಾಕ್ಸ್ಕೊಳ್ಳೋದು, ಅವ್ರಿಗೆ ಏನೋ ಬೇರೆ ವ್ಯವಹಾರದ್ದು ಇದು ಫಾರಿನ್ನಿಂದ ಅದು ಇದು ಅಂತ ಕತೆ ಕಟ್ಟಿ ಅವ್ರಿಗೊಂದಿಷ್ಟು ದುಡ್ಡು ಕೊಟ್ಟು ಅವ್ರ ಅಕೌಂಟಿಗೆ ಹಾಕ್ಕೊಳ್ಳೋದು, ಇಂಥದ್ದೆಲ್ಲ ಕಳ್ಳಾಟಗಳನ್ನ ನಡೆಸ್ತಾ ಇದ್ರು. ಅದನ್ನು ಕೂಡ ಈಗ ನಮ್ಮ ಭದ್ರತಾ ಪಡೆಗಳು ಹೊರಗೆಳೆಯುವಲ್ಲಿ ಯಶಸ್ವಿಯಾಗಿರೋದು. ಇನ್ನೊಂದು ನೋಡಿ, ಬೆಂಗಳೂರಿನ ಲಿಂಕ್ ಏನು ಅಂತ. NIA ಸ್ಫೋಟಕವಾದ ವಿಚಾರ ಇಟ್ಟಿದೆ. ಸರ್ಕಾರ ಕೆಡುವುದಕ್ಕೆ ದಂಗೆಯನ್ನು ಬಯಸಿದ್ಲು, ಬೆಂಗಳೂರಲ್ಲಿ ಅರೆಸ್ಟ್ ಆದ ಉಗ್ರೆ ಅಂತ. ಶರಿಯಾ ಕಾನೂನು ಜಾರಿಗೆ ಸಂಚನ್ನ ಶಮಾ ರೂಪಿಸಿದ್ಲು. ಈ ಡೆಲ್ಲಿ ಬ್ಲಾಸ್ಟ್ ಆದಾಗೂ ಈಕೆ ಹೆಸರು ಬಂದಿತ್ತು. ಇಲ್ಲಿ ಬೆಂಗಳೂರಲ್ಲಿ ಅರೆಸ್ಟ್ ಆದಂಥ ಉಗ್ರೆ ಅಲ್ ಖೈದಾ ಉಗ್ರ ಸಂಘಟನೆ ಸದಸ್ಯೆ ಶಮಾ ಪರ್ವಿನ್ ಅಂತ. ಸಶಸ್ತ್ರ ದಂಗೆಯ ಮೂಲಕ ಸರ್ಕಾರ ಬೀಳಿಸಿ ದೇಶದಲ್ಲಿ ಶರಿಯಾ ಕಾನೂನು ಜಾರಿಯನ್ನು ಮಾಡಬೇಕು ಅಂತ ಭಯಂಕರವಾದಂಥ ಸಂಚು ರೂಪಿಸಿದ್ಲು ಅನ್ನೋದು ಕೂಡ ಗೊತ್ತಾಗಿದೆ. ಸೊ ಎಲ್ಲ ಕಡೆಯಿಂದ ಯಾವ ರೀತಿ ಪ್ಲಾನ್ ಆಗ್ತಿದೆ, ಅದಕ್ಕೆ ನಮ್ಮ ಭದ್ರತಾ ಪಡೆಗಳು ಹೇಗೆ ಮದ್ದು ಅರಿತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಗಮನಿಸಬಹುದು ನೋಡಿ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಉಗ್ರರು, ಲಷ್ಕರ್ ಸಂಘಟನೆಯ ಉಗ್ರರು ಅಡಗಿದ್ದಾರೆ. ದಾಳಿ ನಡೆದಿದೆ, ಗುಂಡಿನ ಚಕಮಕಿ ಆಗಿದೆ. ನಮ್ಮ 4-5 ಜನ ಯೋಧರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆ ಉಗ್ರರನ್ನು ಮಟ್ಟ ಹಾಕೋದಕ್ಕೆ ಜೋರು ಕಾರ್ಯಾಚರಣೆ ನಡೀತಾ ಇದೆ. ಸೇನೆ ಗಡಿಗೆ ಬಂದು ಜಮಾವಣೆಗೊಂಡಿರೋದು ಭಾರತ ಪಾಕಿಸ್ತಾನದ ನಡುವೆ. ಈ ಪಹಲ್ಗಾಮ್ ದಾಳಿಯ ಬಳಿಕ ಈ ಡ್ರೋನ್ ಒಂದು ಆಗಾಗ ಬರ್ತಾ ಇರೋದು ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಪದೇ ಪದೇ ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳು, ID, ಕೆಲವು ಡ್ರಗ್ಸ್ ಎಲ್ಲ ತಗೊಂಡು ಈ ಕಡೆ ಡ್ರಾಪ್ ಮಾಡಿ ಹೋಗ್ತಾ ಇದ್ದಿದ್ದು, ಇಂಥದ್ದನ್ನೆಲ್ಲ ಹಿಮ್ಮೆಟ್ಟಿಸಿದ್ದಾರೆ, ಹೊಡೆದು ಹಾಕಿದ್ದಾರೆ ನಮ್ಮ ಸೈನಿಕರು. ಜಮ್ಮು ಕಾಶ್ಮೀರದಲ್ಲಿ ಕೆಲವು ದಿನಗಳಿಂದ ಪಾಕಿಸ್ತಾನದ ಡ್ರೋನ್ಗಳು ಒಳಗಡೆ ನುಸುಳೋಕೆ ನೋಡ್ತಿರೋದು, ನಮ್ಮ ಸೇನೆ ಅದನ್ನು ಹಿಮ್ಮೆಟ್ಟಿಸಿರೋದು. ಈಗ ಉಗ್ರರು ಒಳ ನುಸುಳಿದ್ದಾರೆ 3 ಜನ ಅನ್ನೋ ಇನ್ಫಾರ್ಮೇಷನ್, ಗುಪ್ತಚರ ಮಾಹಿತಿ ಸಿಕ್ಕಿರೋದು. ಅವರನ್ನು ಫಿನಿಶ್ ಮಾಡುವಂಥ ಭರ್ಜರಿ ಕಾರ್ಯಾಚರಣೆ ಗಡಿಯಲ್ಲಿ ಶುರುವಾಗಿದೆ. ಸೊ ನಿನ್ನೆ 2 ಕಡೆಯಿಂದ ಫೈರಿಂಗ್ ಆಗಿದೆ. ಅದರಲ್ಲಿ ನಮ್ಮ ಸೈನಿಕರು ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದು. ಅಡಗಿದ್ದಾರೆ. ಅಡಗಿರುವ ಉಗ್ರರ ಹೆಡೆಮುರಿ ಕಟ್ಟೋದಕ್ಕೆ ಸಂಪೂರ್ಣ ತಯಾರಿಯಲ್ಲಿ ಸೇನಾ ಜಮಾವಣೆ ಆಗಿದೆ ಅಲ್ಲಿ. ಯಾಕಂದರೆ ಜನವರಿ 26 ರಿಪಬ್ಲಿಕ್ ಡೇ ತಯಾರಿ ಇರೋ ಹೊತ್ತಲ್ಲೇ ಕುಕೃತ್ಯ ಎಸಗಬೇಕು, ವಿಧ್ವಂಸ ಸೃಷ್ಟಿಸಬೇಕು ಅಂತ ಇವರ ಎಂಟ್ರಿ ಆಗಿರೋದು. ಭಾರತದ ಟೆರಿಟರಿ ಒಳಗಡೆ ಅವ್ರನ್ನ ಕಳಿಸೋದಿಕ್ಕೇನೆ ಅಲ್ಲಿ ಪ್ಲಾನ್ ಆಗ್ತಿದೆ ಬಾರ್ಡ್ರಲ್ಲಿ ಅನ್ನೋದು ಸಿಗ್ತಿರುವಂತಹ ಮಾಹಿತಿ. ಹೇಗಿದೆ ಅಂದರೆ ಪರಿಸ್ಥಿತಿ, ಒತ್ತಡ ಭಾರತದ ಮೇಲೆ. ಅಲ್ಲಿ ಬಾಂಗ್ಲಾದಲ್ಲಿ 10, 15, 16 ಅಂದ್ಕೊಂಡು ದಿನಕ್ಕೊಂದು ಸುದ್ದಿ ಬರುತ್ತೆ, ಹಿಂದೂ ಹತ್ಯೆ ಅಂತ. ಕೆರಳಬೇಕು ಭಾರತ, ಯುದ್ಧಕ್ಕೆ ಬರಬೇಕು, ಶುರು ಮಾಡಬೇಕು ಯುದ್ಧನ. ಇಲ್ಲಿ ಬಾರ್ಡ್ರಲ್ಲಿ ಉಗ್ರರ ಉಪ್ಪಟೆಲ್ಲ ಶುರುವಾಗಿದೆ, ಮತ್ತೆ ಲಾಂಚ್ ಪ್ಯಾಡ್ಗಳೆಲ್ಲ ಆಕ್ಟಿವ್ ಆಗಿರೋದು. ಸೊ ಭಾರತ ಪಾಕ್ ಮತ್ತು ಬಾಂಗ್ಲಾ ಜೊತೆ ಯುದ್ಧ ಮಾಡಬೇಕು, ಅವ್ರ ಜೊತೆ ಅಮೆರಿಕ ಬಂದು ನಿಲ್ಲಬೇಕು. ನಮ್ಮ ಎಲ್ಲ ಈ ವೇಗ, ಆರ್ಥಿಕ ವೇಗ, IMF ಮೊನ್ನೆ ಕೊಂಡಾಡುತ್ತೆ, ಇಡೀ ಗ್ಲೋಬಲ್ ಎಂಜಿನ್ ಭಾರತದ ಆರ್ಥಿಕತೆ ಅಂತ, ಇಡೀ ಜಗತ್ತನ್ನು ರನ್ ಮಾಡುವಂಥ ಎಂಜಿನ್ ಅಂತ ನಮಗೆ ಸರ್ಟಿಫಿಕೇಟ್ ಸಿಗತ್ತೆ. ಭಾರತ ಯಾವ ರೀತಿ ಒಂದೊಂದೇ ಹೆಜ್ಜೆ ಮೇಲಕ್ಕೆ ಏರ್ತಿದೆ ಅಂದರೆ ಇದನ್ನು ತಡೆಯೋಕೆ ಸಾಧ್ಯ ಯುದ್ಧದಿಂದ ಮಾತ್ರ. ನಾವು ಎಷ್ಟು ಅವಾಯ್ಡ್ ಮಾಡಿದ್ರೂ ಒಂದು ಯುದ್ಧ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಆಗ್ತಿದೆ. ಭಾರತ ಯುದ್ಧಕ್ಕೆ ಇಳಿಲೇಬೇಕು, ನಮ್ಮ ಆರ್ಥಿಕತೆಗೆ ಸಮಸ್ಯೆ ಆಗಲೇಬೇಕು ಅಂತ. ಆದರೆ ಭಾರತ ಇದನ್ನು ತುಂಬ ಜಾಣತನದಿಂದ ನಿಭಾಯಿಸ್ತಾ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.